ನಮಸ್ಕಾರ. ಪವರ್ ಸ್ಟೋರಿಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪಗಡೆಯಾಟ ನಡೀತಾ ಇದೆ. ಪಟ್ಟಕ್ಕೋಸ್ಕರ ಪಗಡೆಯಾಟ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಪವರ್ ಶೇರಿಂಗ್ ಫೈಟ್. ಡಿಕೆ ಮತ್ತು ಸಿದ್ದರಾಮಯ್ಯನವರ ಈ ಬಣದ ಬಡಿದಾಟವೂ ಸಾಕಷ್ಟು ತಾರಕಕ್ಕೇರಿದೆ. ಸಿಎಂ ಡಿಸಿಎಂ ನಡುವೆ ಈಗ ನಾಯಕತ್ವ ಪಾಲಿಟಿಕ್ಸ್ ಮುಂದುವರಿತಾ ಇದೆ. ಇತ್ತ ವಿಪಕ್ಷಗಳಲ್ಲೂ ಈಗಿನಿಂದಲೇ ಶುರುವಾಗಿದೆ ಕುರ್ಚಿ ಕಾಳಗ. ಬಿಜೆಪಿ ಮತ್ತು JDS ಮಧ್ಯೆ ಈಗ ಮೈತ್ರಿ ಮೂಲಕ ಎಲೆಕ್ಷನ್ ಗೆಲ್ಲುವಂತಹ ಲೆಕ್ಕಾಚಾರಗಳು ಈಗಿನಿಂದಲೇ ನಡೀತಾ ಇದೆ. ಆದರೆ 2 ವರ್ಷ ಇರುವಾಗಲೇ ಸಿಎಂ ಪಟ್ಟಕ್ಕಾಗಿ ಮೈತ್ರಿಯಲ್ಲಿ ಈಗ ಮಾತುಗಳು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಇನ್ನು 2 ವರ್ಷ ಇದೆ. ಈಗಾಗಲೇ ಸಿಎಂ ಪಟ್ಟಕ್ಕಾಗಿ ಮೈತ್ರಿಯಲ್ಲಿ ಸಾಕಷ್ಟು ಈಗ ಫೈಟ್ ನಡೀತಾ ಇದೆ. JDSನಿಂದ ಮುಂದಿನ ಸಿಎಂ HD ಕುಮಾರಸ್ವಾಮಿ ಎನ್ನುವಂತಹ ಕೂಗು ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಸದ್ಯ ಈಗ ಮೋದಿ ಸಂಪುಟದಲ್ಲಿ ಈಗ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತ ಸಂದರ್ಭದಲ್ಲಿ ಈಗ BJP ನಾಯಕರಲ್ಲಿ ಒಂದಿಷ್ಟು ತಳಮಳಗಳು ಶುರುವಾಗ್ತಾ ಇದ್ದಾವೆ. ಒಂದು ಕಡೆ ಯಡಿಯೂರಪ್ಪನವರು ಆಗಾಗ ಮಾಧ್ಯಮದ ಮುಂದೆ ಬಂದಂಥ ಸಂದರ್ಭದಲ್ಲಿ ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ಅಂತ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಆದರೆ JDS ಪಾಳ್ಯದ ಲೆಕ್ಕಾಚಾರವೇ ಬೇರೆ ಇದೆ. ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಂತ JDS ಪಾಳ್ಯದ ಕೆಲವೊಂದಿಷ್ಟು ನಾಯಕರುಗಳು ಈಗ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಮೈತ್ರಿ ನಾಯಕರು ಮತ್ತು BJP ಮತ್ತು JDS ಈ ದೋಸ್ತಿ ನಾಯಕರಿದ್ದಾರಲ್ಲ, ಮುಂದಿನ ಚುನಾವಣೆಯನ್ನು ಒಟ್ಟಾಗಿ ಎದುರಿಸ್ತಾರೆ ಅನ್ನುವಂಥದ್ದು ಈ ಹೇಳಿಕೆಯಿಂದ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಿತ್ತಾಟ ಸಹಜವಾಗಿ ಅದು ಮುಂದುವರ್ಕೊಂಡು ಹೋಗ್ತಾನೆ ಇದೆ. ಮುಂದಿನ ಸಿಎಂ ಯಾರು ಅನ್ನುವ ಬಗ್ಗೆ ಮೈತ್ರಿಯಲ್ಲಿ ಕೋಲ್ಡ್ ವಾರ್ ಈಗ ಶುರುವಾಗಿದೆ. ಇದರಿಂದ BJP ನಾಯಕರಿಗೆ ಒಳಗೊಳಗೆ ಈಗ ಅಸಮಾಧಾನ ಹೆಚ್ಚಾಗ್ತಾ ಇದೆ ಆಬ್ವಿಯಸ್ಲಿ. ಇನ್ನು BJPಯಿಂದ ಆರ್ ಅಶೋಕ್ ಮತ್ತು ವಿಜೇಂದ್ರರಿಂದಲೂ ಕೂಡ ಸಿಎಂ ಕುರ್ಚಿಗೆ ಈಗ ಫೈಟ್ ನಡೀತಾ ಇದೆ. ಒಳಗೊಳಗೆ ಕೋಲ್ಡ್ ವಾರ್ ನಡೀತಾ ಇದೆ. ಸದ್ಯ ಸಿಎಂ ರೇಸ್ನಲ್ಲಿ ಅಶೋಕ್ ಹಾಗೂ BJP ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಇದ್ದಾರೆ. ಹೀಗಾಗಿ ಬಹಿರಂಗ ಹೇಳಿಕೆಗಳಿಗೆ BJP ನಾಯಕರು ಅಸಮಾಧಾನವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ಈಗ BJP ರಾಜ್ಯಾಧ್ಯಕ್ಷರಾಗಿದ್ದಾರಲ್ಲ ವಿಜೇಂದ್ರ, ಇವರ ಈ ಒಂದು ಸ್ಥಾನಮಾನವನ್ನು ಯಾರೂ ಒಪ್ಕೊಳ್ತಾ ಇಲ್ಲ. ಅವ್ರ ಮಾತನ್ನು ಯಾರೂ ಕೂಡ ಕೇಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ರೆಬಲ್ಸ್ ತಂಡದವರು ವಿಜೇಂದ್ರನನ್ನ ಕೇಳೋದೇ ಇಲ್ಲ. ಅವ್ರದ್ದೇ ಆದಂತಹ ಒಂದು ದಿಕ್ಸೂಚಿಗಳೇ ಬೇರೆ ಇದೆ. ಆದರೆ ಆರ್ ಅಶೋಕ್ ಪಕ್ಷದ ಹಿರಿಯರು, ಈ ಹಿಂದೆ DCM ಆಗಿದ್ದರು, ಸಾರಿಗೆ ಮಂತ್ರಿ ಆಗಿದ್ದರು ಮತ್ತು ಕಂದಾಯ ಸಚಿವ ಆಗಿದ್ದರು. ಹೀಗೆ ಸಾಕಷ್ಟು ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದ್ರು ಈ ಹಿಂದೆ BJP ಸರ್ಕಾರ ಅಧಿಕಾರಕ್ಕೆ ಬಂದಾಗ. ಆ ಅನುಭವದ ಆಧಾರದ ಮೇಲೆ ಕೊಡುತ್ತಾ ಅಥವಾ ಈ BJPಯಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಅಚ್ಚರಿಯ ಅಭ್ಯರ್ಥಿಗಳನ್ನು ಹಾಕ್ತಾರೆ, ಜೊತೆಗೆ ಅಚ್ಚರಿಯ ಮುಖ್ಯಮಂತ್ರಿನ ಘೋಷಣೆ ಮಾಡ್ತಾರೆ. BJPಯಲ್ಲಿ ಯಾವುದೂ ಕೂಡ ಹೇಳೋಕ್ಕಾಗಲ್ಲ. ಆದರೆ ಒಳಗೊಳಗೆ ಇರುವಂತಹ ಆಸೆಗಳನ್ನು ಹೊರಗಡೆ ಹಾಕೋದ್ರಲ್ಲಿ ಏನು ತಪ್ಪು ಇಲ್ಲ. ಮತ್ತೊಂದು ಕಡೆ ನೋಡಿ, ಈ ಹಳೆ ಮೈಸೂರು ಭಾಗದಲ್ಲಿ BJP ಸಾಕಷ್ಟು ವೀಕ್ ಇದೆ. ಆ JDS ಮುಖೇನವಾಗಿ ಹೋದರೆ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಗೆಲ್ಲಿಕ್ಕೆ ಅನುಕೂಲ ಆಗುತ್ತೆ ಅವರಿಗೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆನಂದ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಆನಂದ, ಇನ್ನೂ ಕೂಡ ಚುನಾವಣೆಗೆ ಸಾಕಷ್ಟು ದಿನಗಳು ಬಾಕಿ ಇದ್ದಾವೆ. ಈ ನಿಟ್ಟಿನಲ್ಲಿ ರಾಜ್ಯ BJP ಮತ್ತು JDSನ ದೋಸ್ತಿ ನಾಯಕರಲ್ಲಿ ಒಳಗೊಳಗೆ ಈಗ ಕೋಲ್ಡ್ ವಾರ್ ಶುರುವಾಗಿದೆ. ಅಶೋಕ್ ಮತ್ತು ವಿಜೇಂದ್ರ ನಡುವೆ ಈಗ ಸ್ಪರ್ಧೆ ಏರ್ಪಟ್ಟಿದೆಯಾ? ಈ ನಡುವೆ ಈಗ ಕುಮಾರಸ್ವಾಮಿ ಅವರ ನಡೆ ಏನಾಗ್ಬೋದು? ಮುಂದಿನ 2028ರ ಚುನಾವಣೆಗೆ ಮೈತ್ರಿನ ಅಥವಾ ಬೇರೆ ಬೇರೆ ಪಾರ್ಟಿಗಳು ಈಗ BJP ಮತ್ತು JDS ಪ್ರತ್ಯೇಕವಾಗಿ ಏನಾದರೂ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆಯಾ? ಆ ನಿಟ್ಟಿನಲ್ಲಿ ಏನಾದರೂ ರಾಜ್ಯ ರಾಜಕೀಯ ಪಾಳ್ಯದಲ್ಲಿ ಚರ್ಚೆಗಳಾಗಿದೆಯಾ ಹೇಗೆ ಅಂತ ಆನಂದ್? ಸಚಿನ್, ಪ್ರಮುಖವಾಗಿ 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ ಕೂಡ 2.5 ವರ್ಷ ಬಾಕಿ ಇದೆ. ಈ ಸಂದರ್ಭದಲ್ಲೇ ಮೈತ್ರಿ ನಾಯಕರಲ್ಲಿ ಎಲ್ಲ ಒಂದು ಕಡೆ ಅಸಮಾಧಾನ, ಬಿಕ್ಕಟ್ಟು ಏರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಏನೀಗ ಕುರ್ಚಿ ಕಾಳಗ ನಡೀತಾ ಇದೆ, ಅದರಂತೆ ಮುಂದಿನ ಸಿಎಂ ಕುಮಾರಸ್ವಾಮಿ ಅನ್ನೋ ಒಂದು ವಿಚಾರವನ್ನು JDS ನಾಯಕರು ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಇದನ್ನು ಆರ್ ಅಶೋಕ್, ವಿಜೇಂದ್ರ ಇವ್ರು ಯಾರು ಕೂಡ ಅರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಹಿಂದೆನೂ ಕೂಡ ದೇವೇಗೌಡರು ಕೂಡ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ ಅನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮತ್ತು ಪ್ರಮುಖ ವೇದಿಕೆಗಳಲ್ಲಿ HD ಕುಮಾರಸ್ವಾಮಿ ಅವರು ಕೂಡ ನಾನೇ ಮುಖ್ಯಮಂತ್ರಿ ಅನ್ನೋ ಒಂದು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಅದರಿಂದ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಹುಮ್ಮಸ್ಸು, ಉತ್ಸಾಹನೂ ಕೂಡ ಹೆಚ್ಚಾಗಿದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲನೂ ಕೂಡ ಅವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನ್ನೋ ಒಂದು ಘೋಷಣೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಮತ್ತೊಂದು ಕಡೆ ಮೈತ್ರಿ ಒಂದು ನಾಯಕರ ಜಂಟಿ ವೇದಿಕೆಗಳಲ್ಲೂ ಕೂಡ ಇಂಥದ್ದೊಂದು ಘೋಷಣೆಗಳೇನು ಕೇಳಿ ಬರ್ತಾ ಇದೆ. ಇದರಿಂದ BJP ನಾಯಕರಿಗೆ ಬಹಳಷ್ಟು ಒಂದು ಅಸಮಾಧಾನ ಉಂಟಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗ ರಾಜ್ಯ BJPಯಲ್ಲಿ ಮುಂದಿನ ಸಿಎಂ ರೇಸ್ನಲ್ಲಿ ಆರ್ ಅಶೋಕ್ ಅವರು ಇದ್ದಾರೆ, ವಿಜಯೇಂದ್ರ ಇದ್ದಾರೆ, ಸುನೀಲ್ ಕುಮಾರ್ ಇದ್ದಾರೆ, ಮತ್ತೆ ಹಲವು ಹಿರಿಯ ನಾಯಕರು ಕೂಡ ಇರ್ತಕ್ಕಂಥದ್ದು. ಈ ನಾಯಕರೆಲ್ಲರನ್ನು ಕೂಡ ಬದಿಗೊಟ್ಟು ಕೇವಲ ಕುಮಾರಸ್ವಾಮಿ ಅವರ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ BJP ನಾಯಕರಿಗೂ ಕೂಡ ಇರುಸು ಮುರುಸು ಉಂಟಾಗಿರ್ತಕ್ಕಂಥದ್ದು.
ಹಾಗಾಗಿ ಈ ಬಗ್ಗೆ ತೀವ್ರವಾದಂಥ ಒಂದು ಅಸಮಾಧಾನನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ರಾಜ್ಯದಲ್ಲಿ JDS ನೊಂದಿಗೆ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಒಂದು ಎಫೆಕ್ಟ್ ಆಗ್ತಾ ಇದೆ, ಪರಿಣಾಮಗಳು ಉಂಟಾಗ್ತಾ ಇದೆ, ಅದ್ರ ಬಗ್ಗೆನೂ ಕೂಡ ಒಂದು ವರದಿಯನ್ನು ಕೂಡ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಹೈಕಮಾಂಡ್ ನಾಯಕರು ಕೂಡ ತುಂಬಾ ಮೌನವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ಕೂಡ ಕುಮಾರಸ್ವಾಮಿ ಅವರ ವಿರುದ್ಧವಾಗಿರ್ಬೋದು ಅಥವಾ JDS ನಾಯಕರ ಈ ರೀತಿ ಘೋಷಣೆಗಳ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ. ಸದ್ಯ ಇನ್ನೂ ಎಲೆಕ್ಷನ್ ಬಾಕಿ ಇರತಕ್ಕಂಥ ಒಂದು ಸಂದರ್ಭದಲ್ಲೇ, ಅದರಲ್ಲೂ ಕೂಡ ಮುಂದೆ ಎಲೆಕ್ಷನ್ಗಳು ಬರ್ತಾ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, GB ಎಲೆಕ್ಷನ್ ಇದೆ. ಇಂಥ ಒಂದು ಸಂದರ್ಭಗಳಲ್ಲಿ ಅನಗತ್ಯವಾಗಿ ಗೊಂದಲ ಮಾಡಿಕೊಳ್ಳೋದು ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೂಡ ಸುಮ್ಮನೆ ಇದ್ದಾರಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಇಲ್ಲಿ ಮೂಡುತ್ತೆ. ಜೊತೆಗೆ ಈಗಾಗಲೇ ವಿಜಯೇಂದ್ರ ಅವರು ಕೂಡ ತಮ್ಮ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. JDS ನಾಯಕರು ಏನೇ ಒಂದು ಮಾತನಾಡಿದ್ರು ಕೂಡ ಅದ್ರ ಬಗ್ಗೆ ಯಾರು ಕೂಡ ರಿಯಾಕ್ಟ್ ಮಾಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ BJP ನಾಯಕರೇನಿದ್ದಾರೆ ಅವರಲ್ಲಿ ಬಹಳಷ್ಟು ಒಂದು ಅಸಮಾಧಾನ ಇದ್ರೂ ಕೂಡ ಯಾರು ಕೂಡ ಬಹಿರಂಗವಾಗಿ ಮಾತಾಡ್ತಕ್ಕಂಥ ಒಂದು ಗೋಜಿಗೆ ಹೋಗ್ತಾ ಇಲ್ಲ. ಜೊತೆಗೆ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಮೈತ್ರಿ ಆದಂಥ ಒಂದು ಸಾಧ್ಯತೆಗಳಿದೆ. ಈ ಸಂದರ್ಭದಲ್ಲಿ ಅನಗತ್ಯವಾಗಿ ಯಾವುದೇ ರೀತಿಯ ಒಂದು ದುಡುಕು ನಿರ್ಧಾರಗಳನ್ನಾಗಿರ್ಬೋದು ಅಥವಾ ಪಕ್ಷದಲ್ಲಿ ಒಡುಕು ಉಂಟಾಗ್ತಕ್ಕಂಥ ಯಾವುದೇ ಒಂದು ಮಾತುಗಳನ್ನು ಆಡಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ BJP ನಾಯಕರು ಕೂಡ ಸದ್ಯ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಎಲ್ಲ ವೇದಿಕೆಗಳಲ್ಲೂ ಕೂಡ ಕುಮಾರಸ್ವಾಮಿ ಅವರ ಪರವಾಗಿ ಘೋಷಣೆಗಳು ಕೂಗ್ತಾ ಇರ್ತಕ್ಕಂಥದ್ದು. ವಿಜಯೇಂದ್ರ ಅವ್ರಿಗಾಗಿರ್ಬೋದು, ಅಶೋಕ್ ಆಗಿರ್ಬೋದು, ಇನ್ನಷ್ಟು BJP ನಾಯಕರಿಗೆ ಬಹಳಷ್ಟು ಒಂದು ಇರುಸು ಮುರುಸು ತರ್ತಾ ಇದೆ. ಹಾಗಿದ್ರೂ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟು JDS ಜೊತೆ ಯಾವ ರೀತಿ ಮೈತ್ರಿಯನ್ನ ಮಾಡ್ಕೊಳ್ಬೇಕು, ಜೊತೆಗೆ ಮುಂದಿನ ಮುಖ್ಯಮಂತ್ರಿ ವಿಚಾರದಲ್ಲಿ ಎರಡೂ ಪಕ್ಷಗಳು ಯಾವ ರೀತಿ ಹೊಂದಾಣಿಕೆಯಿಂದ ನಡೀಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ BJP ನಾಯಕರು ಹೈಕಮಾಂಡ್ಗೆ ಒಂದು ವರದಿಯನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ಅನಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.